ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025 ಈ ಹೊಸ ವರ್ಷ ಅಂತಕ್ಕಂಥದ್ದು ಯಾವ ತಿಂಗಳಲ್ಲಿ ಜನಿಸಿರೋರಿಗೆ ಅದೃಷ್ಟ ಕುಲಾಯಿಸುತ್ತೆ, ಅದೇ ರೀತಿ ದುರಾದೃಷ್ಟನೂ ಸಹ ಕುಲಾಯಿಸುತ್ತೆ ಅಂತಕ್ಕಂಥದ್ದು ಹೇಳುವಂತಹ ವಿಚಾರದ ಈ ಒಂದು ವಿಡಿಯೋ. ನೋಡಿ, ಕೋಟ್ಯಾಧಿಪತಿ ಆಗ್ಬೋದು, ನೀವು ಭಿಕ್ಷಾಧಿಪತಿ ಆಗ್ಬೋದು. ಆ ರೀತಿಯಾದಂತಹ ಒಂದು ತಿಂಗಳಿದೆ ಈ ವರ್ಷ. ಆ ತಿಂಗಳಲ್ಲಿ ಜನಿಸಿರ್ತಕ್ಕಂಥವ್ರಿಗೆ 100% ನೀವು ಕೋಟ್ಯಾಧಿಪತಿಗಳಾಗ್ಬೋದು. ಒಂದು ಸ್ವಲ್ಪ ಮೈ ಮರೆತರು, ಒಂದು ಸ್ವಲ್ಪ ಸೋಮಾರಿತನ ನಿಮಗೆ ಬಂದರೂ ನೀವು 100% ಭಿಕ್ಷಾಧಿಪತಿಗಳಾಗ್ಬೋದು. ಅಂದರೆ ಎಲ್ಲವನ್ನು ಕಳ್ಕೊಬೋದು ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಕ್ಕಂತಹ ಒಂದು ವಿಡಿಯೋ ಇದು. ಅದು ಯಾವ ತಿಂಗಳಲ್ಲಿ ಜನಿಸಿರ್ತಕ್ಕಂಥವ್ರು 12 ರಾಶಿಯವರಾಗ್ಬೋದು. 1ನೇ ದಿನಾಂಕದಿಂದ 31ನೇ ದಿನಾಂಕದವರೆಗೂ ಜನಿಸಿರ್ತಕ್ಕಂಥವರು ಆಗ್ಬೋದು. ಇದು ಎಲ್ಲರಿಗೂ ಅನ್ವಯಿಸುತ್ತೆ. 12 ರಾಶಿಯವರೆಗೂ ಅನ್ವಯಿಸುತ್ತೆ, 1ರಿಂದ 31 ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವ್ರು ಸಹ ಅನ್ವಯಿಸುತ್ತೆ. ವೀಕ್ಷಕರೇ, ಪ್ರಪ್ರಥಮವಾಗಿ ನೀವು ನೇಮ್ ಕರೆಕ್ಷನ್ ಮಾಡ್ಕೊಳ್ಳೋದಾದರೆ, ಹೊಸದಾಗಿ ಹುಟ್ಟಿರ್ತಕ್ಕಂತಹ ಅಂದರೆ ಜನಿಸಿರ್ತಕ್ಕಂತಹ ಮಕ್ಕಳಿಗೆ ಹೊಸ ಹೆಸರುಗಳನ್ನು ಇಟ್ಕೊಳ್ಳೋದಾದರೆ ಎಬ್ರು ಸಿಸ್ಟಮ್, ಪೈಥಾಗರಮ್ ಸಿಸ್ಟಮ್, ಪ್ರೊನಾಲಜಿ, ಗ್ರಾಫಾಲಜಿ, ಸಿಗ್ನೇಚರಾಲಜಿ ಪ್ರಕಾರ ಇರಲಿ. ಜೊತೆಗೆ ಬರ್ತ್ ನಂಬರು, ಡೆಸ್ಟಿನಿ ನಂಬರು, ಕುವಾ ನಂಬರು. ನೇಮಲ್ಲಿ ನೋ ಅಂತಕ್ಕಂಥದ್ದು ಇರಬಾರ್ದು, ನಿಲ್ ಅಂತಕ್ಕಂಥದ್ದು ಇರಬಾರ್ದು, ಲೋ, SAD ಸ್ಯಾಡ್, SH ಇಂದ ಎಂಡ್ ಆಗಬಾರ್ದು, MAD ಮ್ಯಾಡ್, RN ರನ್ನು, ಮತ್ತು ಹೆಣ್ಮಕ್ಳಲ್ಲಿ ಮ್ಯಾನ್ ಅಂತಕ್ಕಂಥದ್ದು ಬರಬಾರ್ದು, ML ಮೇಲ್ ಅಂತಕ್ಕಂಥದ್ದು ಇರಬಾರ್ದು. ಇವನ್ನ ಸ್ವಲ್ಪ ಗಮನಿಸಿಕೊಂಡು ಈ ರೀತಿಯಾದಂತಹ ನೆಗೆಟಿವ್ ಪ್ರೊನೌನ್ಸಿಯೇಷನ್ ಬರದ ರೀತಿಯಲ್ಲಿ ಹೆಸರುಗಳನ್ನು ಇಟ್ಕೊಳ್ಳಿ. 100% ಒಳ್ಳೆಯದಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ವೀಕ್ಷಕರೇ, ನಿಮ್ಮ ಜನ್ಮ ದಿನಾಂಕವನ್ನು ತಗೋಬೇಕು. ನೀವು ಡೇಟು, ಮಂತು, ಇಯರನ್ನು ನಾವು ಬರ್ಕೊಂಡು ಕೂಡ್ಕೋಬೇಕಾಗುತ್ತೆ. ನಿಮಗೆ ಗೊತ್ತಾಗುತ್ತೆ ನಾನು ಈ ತಿಂಗಳಲ್ಲಿ ಹುಟ್ಟಿದರೆ ನನಗೆ ಯಾವ ರೀತಿ ಪರಿಸ್ಥಿತಿ ಇದೆ ಅಂತಕ್ಕಂಥದ್ದು. ಯಾಕಂತಂದರೆ ಆ ತಿಂಗಳಂತಕ್ಕಂಥದ್ದು ನಿಮ್ಮ ಡೆಸ್ಟಿನಿ ನಂಬರು ಲಕ್ಕಿ ಆಗುತ್ತೆ, ನಿಮ್ಮ ಬರ್ತ್ ನಂಬರು ಕೂಡ ಲಕ್ಕಿ ಆಗುತ್ತೆ. ಅಂದರೆ ಲಕ್, ಅದೃಷ್ಟ ಅಂತಕ್ಕಂಥದ್ದು. ನೀವು ಎಕ್ಸಾಂಪಲ್ 1ನೇ ತಾರೀಕಲ್ಲಿ ಹುಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ. 1, 10, 19, 28ನೇ ದಿನಾಂಕದಲ್ಲಿ ಜನಿಸಿದ್ದೀರಾ ಅಂತ ಇಟ್ಕೊಳ್ಳಿ. ನಾನು ಹೇಳುವಂತಹ ಒಂದು ತಿಂಗಳು, ಆ ಮಂತನ್ನು ಹಾಕ್ಕೋಬೇಕು, ಮತ್ತು ನೀವು ಹುಟ್ಟಿರ್ತಕ್ಕಂಥ ಇಯರನ್ನು ಹಾಕ್ಕೊಳ್ಳಿ. ಅದು ನಿಮಗೆ ಡೆಸ್ಟಿನಿ ನಂಬರ್ ಬೇರೆ ಬರುತ್ತೆ. ಆದರೆ 2025ನೇ ವರ್ಷ ಅಂತಕ್ಕಂಥದ್ದು ಡೆಸ್ಟಿನಿ ನಂಬರ್ ಒಂದು ಹೊಸದು ಬರುತ್ತೆ. ನೀವು ನೋಡಿ, 1ನೇ ತಾರೀಕಲ್ಲಿ ಹುಟ್ಟಿದ್ದೀರಾ, 1ನೇ ತಾರೀಕು ಹಾಕ್ಕೊಳ್ಳಿ. ಈಗ ನಾನು ಹೇಳುವಂತಹ ತಿಂಗಳು ನಿಮ್ಗೆ ಹೇಳ್ತೀನಿ ನೋಡಿ, ಯಾವುದದು? ಈ 12 ತಿಂಗಳುಗಳಲ್ಲಿ ಒಂದು ವಿಶೇಷವಾದಂತಹ ಕೋಟ್ಯಾಧಿಪತಿ ಮಾಡುತ್ತೆ ಮತ್ತು ಭಿಕ್ಷಾಧಿಪತಿ ಮಾಡ್ತಕ್ಕಂಥ ಒಂದೇ ಒಂದು ತಿಂಗಳು ಈ ವರ್ಷದಲ್ಲಿ, 25ನೇ ವರ್ಷದಲ್ಲಿ ಪ್ರತಿಯೊಬ್ಬರಿಗೂ ಕೂಡ. ಯಾವುದು ಅಂತಂದರೆ ಸೆಪ್ಟೆಂಬರ್ 9ನೇ ತಿಂಗಳು. 1ನೇ ತಾರೀಕು ಹುಟ್ಟಿದ್ದೀರಾ, ಸೆಪ್ಟೆಂಬರ್ 1 ಮತ್ತು 9 ಕೂಡ್ಕೋಬೇಕು, 10 ಆಗುತ್ತೆ. 2025 ಕೂಡ್ಕೊಂಡಾಗ ಎಷ್ಟಾಗುತ್ತೆ? ಕೂಡಿ, ಅದು ಸಹ ಒಂದೇ ಬರುತ್ತೆ. ಇವೆಲ್ಲ ಕೂಡ್ಕೋಬೇಕು. ಎಕ್ಸಾಂಪಲ್ ಇನ್ನೊಂದು ನಾನು ಹೇಳ್ತೀನಿ. 6ನೇ ತಾರೀಕು ಹುಟ್ತಾರೆ ಅಂತ ಇಟ್ಕೊಳ್ಳಿ. 9ನೇ ತಿಂಗಳು 2025 ಹಾಕ್ಕೋಬೇಕು. 6ನೇ ತಾರೀಕು ಹುಟ್ಟಿದ್ದೀರಾ, 9ನೇ ತಿಂಗಳು ಹುಟ್ಟಿದ್ದೀರಾ, 2025 ಹಾಕೋ ಕೂಡ್ಕೊಳ್ಳಿ. 6 ಬರುತ್ತೆ ಟೋಟಲ್ ನಂಬರ್. ಸಿಂಗಲ್ ಡಿಜಿಟ್ ಮಾಡಿದಾಗ 6, 9, 15, 15, 2, 17, 17, 2, 19, 19, 5, 24. ಅಲ್ಲಿಗೆ 24 ಅಂದರೆ 2, 4, 6 ಅಲ್ವಾ? 6 ಬರುತ್ತೆ. ಬರ್ತ್ ನಂಬರ್ 6, ಡೆಸ್ಟಿನಿ ನಂಬರ್ 6. ಇವರು ಅದೃಷ್ಟವಂತರೂ ಹೌದು, ದುರಾದೃಷ್ಟವಂತರೂ ಹೌದು. 1ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 9ನೇ ತಿಂಗಳಲ್ಲಿ ಹುಟ್ಟಿದರೆ ಅವ್ರಿಗೆ ಡೆಸ್ಟಿನಿ ನಂಬರು ಕೂಡ ಈ ವರ್ಷ ಒಂದೇ ಬರುತ್ತೆ. 2ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು 9ನೇ ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವ್ರು ಕೂಡ ಈ ವರ್ಷದ ಕೊನೆಯಲ್ಲಿ ಅಂದರೆ 2025 ಕೂಡ್ಕೊಂಡಾಗ 2 ಬರುತ್ತೆ. 3ನೇ ತಾರೀಕಲ್ಲಿ 4, 5, 6, 7, 8, 9 ಈ ದಿನಾಂಕಗಳಲ್ಲಿ ಇಷ್ಟೇ ಇರೋದು. 1ರಿಂದ 9 ದಿನಾಂಕಗಳೇ ಇರೋದು. ಒಂದೊಂದು ದಿನಾಂಕದಲ್ಲಿ 4, 4, 3, 3 ಇದಾವೆ, ಅದು ಬೇರೆ. ನೀವು ನೋಡ್ಕೊಳ್ಳಿ. 1ರಿಂದ 9ನೇ ದಿನಾಂಕಗಳಲ್ಲಿ ಜನಿಸಿರ್ತಕ್ಕಂಥವ್ರು ಅಂದರೆ 1ರಿಂದ 31 ಒಳಗಡೆ ಹುಟ್ಟಿರ್ತಕ್ಕಂಥವ್ರು, ಈ ದಿನಾಂಕಗಳಲ್ಲಿ ಜನಿಸಿರ್ತಕ್ಕಂಥವ್ರು ನೀವು ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟಿದ್ದೇ ಆದರೆ 100% ನಿಮಗೆ ಈ ವರ್ಷ ಕೋಟ್ಯಾಧಿಪತಿ ಆಗುವ ಯೋಗನೂ ಇದೆ, ಭಿಕ್ಷಾಧಿಪತಿ ಆಗುವ ಸಹ ಒಂದು ದುರಾದೃಷ್ಟನೂ ಬರುತ್ತೆ. ಯಾಕೆ ಅಂದರೆ ಬರ್ತ್ ನಂಬರ್ ಏನಿರುತ್ತೋ
ಡೆಸ್ಟಿನಿ ನಂಬರ್ ಏನಿರುತ್ತೋ ತುಂಬ ಕ್ರಿಟಿಕಲ್ ಆಗಿರ್ತಕ್ಕಂಥದ್ದು ಒಂದು ಕಡೆ, ಆದರೆ ಇನ್ನೊಂದು ಕಡೆ ತುಂಬ ಅದೃಷ್ಟ ತಂದು ಕೊಡ್ತಕ್ಕಂತಹ ಕಾಂಬಿನೇಷನ್ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ನೀವು ಎಚ್ಚೆತ್ಕೋಬೇಕು. ನೀವು ಇಷ್ಟಪಟ್ಟರೆ ನೀವೇನು ಬೇಕಾದ್ರೂ ಆಗ್ಬೋದು ಈ ವರ್ಷ. ನಾನು ಈ ವರ್ಷ 1 ಕೋಟಿ ನಾನು ಅಗ್ರಿಗೇಟ್ ಇಟ್ಕೊಂಡಿದ್ದೀನಿ, ಇಷ್ಟು ದುಡಿಬೇಕಂತ ಇಟ್ಕೊಂಡಿದ್ದೀನಿ ಅಂದರೆ ಅಷ್ಟು ಗ್ಯಾರಂಟಿ ದುಡಿತೀರಾ? ಇಲ್ಲ ಒಂಚೂರು ಮೈ ಮರೆತು ಸೋಮಾರಿಗಳಾಗಿ ಏನು ಆ್ಯಕ್ಟಿವ್ ಆಗಿಲ್ದಂಗೆ ಸುಮ್ಮನೆ ಸೋಮಾರಿತನದಲ್ಲಿ ಒಂದು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬಿಟ್ರೆ ನಿಮ್ಮಲ್ಲಿರ್ತಕ್ಕಂಥ ಹಣ ಆಸ್ತಿ ಎಲ್ಲ ನೀರಿನಂತೆ ಕರಗಿ ಹೋಗ್ಬಿಡುತ್ತೆ. ದುಡಿಮೆ ಅಂತಕ್ಕಂಥದ್ದು ಭಾಳ ಮುಖ್ಯ ಈ ವರ್ಷ ನಿಮಗೆ. ದುಡಿಮೆ ಅಂತಕ್ಕಂಥದ್ದು ಎಷ್ಟು ಮುಖ್ಯ ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗಂದರೆ, ನೀವು ಒಂಚೂರು 1 ನಿಮಿಷ ಲೇಟ್ ಮಾಡಿಬಿಟ್ರೆ ಮತ್ತೆ ನೀವು ಏನೋ ಒಂದು ಕಡೆ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡಿದ್ರೆ ಅದು ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ. ಒಂದು 5 ನಿಮಿಷ ಲೇಟ್ ಮಾಡಿಬಿಟ್ರೆ ಆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟೇ ಬರೋಲ್ಲ ನಿಮಗೆ. ಇಷ್ಟು ಹುಷಾರಾಗಿರಬೇಕಾಗುತ್ತೆ ನೀವು. ಈ ವರ್ಷ ನೀವು ಅಂದ್ಕೊಂಡಾಗ ಆಗ್ತಕ್ಕಂಥ ವರ್ಷ. ಈ ವರ್ಷ ಇಷ್ಟು ನಾನು ದುಡಿಲೇಬೇಕಂದ್ರೆ ದುಡಿತೀರಾ, ಇಷ್ಟು ಖರ್ಚು ಮಾಡಬೇಕಪ್ಪ ಏನಾದರೂ ಅಂದರೆ ಅದರ 2 ಪಟ್ಟು ಖರ್ಚು ಮಾಡ್ತೀರಾ. ಅಂತಹ ವರ್ಷ ಇದು. ನಿಮಗೆ ಅದೃಷ್ಟನೂ ತಂದು ಕೊಡುತ್ತೆ, ಕೋಟ್ಯಾಧಿಪತಿ ಆಗುವ ಯೋಗನೂ ಕೊಡುತ್ತೆ, ಅದೇ ರೀತಿಯಾಗಿ ಭಿಕ್ಷಾಧಿಪತಿ ಆಗುವಂತಹ ಯೋಗನೂ ಸಹ ಬರುತ್ತೆ ನೋಡಿ. ಹಾಗಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವರು 1 ರಿಂದ 31 ದಿನಾಂಕದವರೆಗೆ ಪ್ರತಿಯೊಬ್ಬರು ಕೂಡ 12 ರಾಶಿಯಲ್ಲಿರ್ತಕ್ಕಂಥವರು ಕೂಡ ತಾವು ನೋಡ್ಕೋಬೋದು. ಡಬಲ್ ಅದೃಷ್ಟ, ಡಬಲ್ ದುರಾದೃಷ್ಟ ಅಂತಕ್ಕಂಥದ್ದು ನೀವು ಅರ್ಥ ಮಾಡಿಕೊಂಡು ನೀವು ಪ್ರಮುಖವಾಗಿ ತಮ್ಮ ನೇಮ್ ನಂಬರು ತಮ್ಮ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗಿದೆಯಲ್ವಾ, ಪ್ರನಾಲಜಿ, ಗ್ರಾಫಾಲಜಿ, ಸಿಗ್ನೇಚರಾಲಜಿ ಪ್ರಕಾರ ನಮ್ಮ ಹೆಸರು ಕರೆಕ್ಟಾಗಿದೆಯಾ ಇಲ್ವಾ ಅಂತಕ್ಕಂಥದ್ದು ಮೊದಲು ನೋಡ್ಕೋಬೇಕು. ಫೋನ್ ನಂಬರು, ವೆಹಿಕಲ್ ನಂಬರು ಕೂಡ ಭಾಳಷ್ಟು ಜನಕ್ಕೆ ಫೋನ್ ನಂಬರು ಮತ್ತು ವೆಹಿಕಲ್ ನಂಬರ್ ಹೇಗಿರಬೇಕನ್ನೋದು ಮಿಸ್ಗೈಡ್ ಮಾಡ್ತಿದ್ದಾರೆ. ಕೆಲವರೆಲ್ಲ ಫೋನ್ ಮಾಡಿ ಹೇಳ್ತಿದ್ದಾರೆ, ಈಗ ಹೇಳ್ತಿದ್ದಾರೆ, ಆಗ ಹೇಳ್ತಿದ್ದಾರೆ ಅಂತಂದು. ಯಾವತ್ತೂ ಕೂಡ ನಮ್ಮ ಡೇಟ್ ಆಫ್ ಬರ್ತ್ಗೆ ನಮ್ಮ ನೇಮ್ ಮ್ಯಾಚ್ ಆಗಿರಬೇಕು, ನಮ್ಮ ನೇಮ್ ನಂಬರ್ಗೆ ನಮ್ಮ ವೆಹಿಕಲ್ ನಂಬರು ಮತ್ತು ನಮ್ಮ ಫೋನ್ ನಂಬರ್ ಮ್ಯಾಚ್ ಆಗಿರಬೇಕು. ಫೋನ್ ನಂಬರ್ ಅಂದರೆ ಅದು ಹೇಗೆ ಅಂತಕ್ಕಂಥದ್ದು ಮುಂದಿನ ವಿಡಿಯೋದಲ್ಲಿ, ವೆಹಿಕಲ್ ನಂಬರ್ ಹೇಗೆ ಅಂತಕ್ಕಂಥದ್ದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೀವು ಕಾಯ್ತಾ ಇರ್ರಿ ವೀಕ್ಷಕರೇ. ನಾನು ಹೇಳಿರ್ತಕ್ಕಂತಹ ಈ ಒಂದು ತಿಂಗಳಲ್ಲಿ, ಸೆಪ್ಟೆಂಬರ್ ತಿಂಗಳಲ್ಲಿ ಜನಿಸಿರ್ತಕ್ಕಂಥವ್ರು 2025ರಲ್ಲಿ ಅದೃಷ್ಟವಂತರು ಆಗ್ತಾರೆ, ದುರದೃಷ್ಟವಂತರು ಆಗ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ. ಎಚ್ಚೆತ್ತುಕೊಂಡು ನೀವು ಬಾಳಿದ್ದೇ ಆದರೆ ನೇಮ್ ಕರೆಕ್ಷನ್ ಮಾಡಿಕೊಳ್ಳಿ. ರಾಂಗ್ ನಂಬರ್ ಇದ್ದರೆ, ದೋಷಗಳಿದ್ದರೆ ಪರಿಹಾರ ಮಾಡಿಕೊಳ್ಳಿ. ಅದು ಯಾವ ರೀತಿ ದೋಷಗಳನ್ನು ಪರಿಹಾರ ಮಾಡ್ಕೋಬೇಕು ಅಂತಕ್ಕಂಥದ್ದು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಅದನ್ನು ನೋಡಿ ನೀವು ದೋಷಗಳನ್ನು ಪರಿಹಾರ ಮಾಡಿಕೊಂಡ್ರೆ 100% ನಿಮಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವರು ಈ 2025ರಲ್ಲಿ ಅದೃಷ್ಟವಂತರೇ ಆಗಿಯೇ ಆಗ್ತೀರಾ ಅಂತಕ್ಕಂಥ ಮಾತನ್ನು ಹೇಳ್ತಾ, ವೀಕ್ಷಕರೇ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ.